ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತಿಸುತ್ತಾ ಕಳೆದ ಒಂದು ತರಗತಿಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡ್ತಾ ಬ್ರಿಟಿಷರು ಭಾರತೀಯರನ್ನ ಯಾವೆಲ್ಲ ಯೋಜನೆಗಳ ಮೂಲಕ ಅಥವಾ ಒಡೆದಾಡುವ ನೀತಿಯ ಮೂಲಕ ಹೇಗೆ ತಮ್ಮ ರಾಜಕೀಯ ಏಕಸ್ವಾಮಿತ್ವವನ್ನು ಸಾಧಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಎನ್ನುವುದನ್ನು ನೋಡ್ತಾ 1857ರೊಂದಿಗೆ ಕಾರಣಗಳ ರೂಪದಲ್ಲಿ ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಆಡಳಿತಾತ್ಮಕ ಕಾರಣ, ಸೈನಿಕ ಕಾರಣಗಳ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ. ಇಂದಿನ ಈ ಒಂದು ತರಗತಿಯಲ್ಲಿ ಮುಂದುವರಿದ ಭಾಗವಾಗಿ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ 1857ರ ನಂಬಿಕೆ ತತ್ಕ್ಷಣದ ಕಾರಣ ಏನಾಗಿತ್ತು ಎನ್ನುವಂಥದ್ದನ್ನ ಈಗ ಕಳೆದ ತರಗತಿಯಲ್ಲಿ ಸೈನಿಕ ಕಾರಣದಲ್ಲಿ ಹೇಳಿದ್ದು ಬ್ರಿಟಿಷರು ಭಾರತದಲ್ಲಿ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಭಾರತದ ಸೈನಿಕರನ್ನೇ ಬಳಸಿಕೊಂಡಿದ್ದರು ಅಂತ. ಅಂದ್ರೆ ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸೈನಿಕರ ಸಂಖ್ಯೆಯೇ ಹೆಚ್ಚಾಯಿತು. ಹೀಗಾಗಿ ಭಾರತೀಯ ಸೈನಿಕರಿಗೂ ಸಹಿತ ಒಂದು ಆತ್ಮವಿಶ್ವಾಸ ಮೂಡಿತು. ನಾವೆಲ್ಲರೂ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದೇ ಆದರೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಬಹುದು ಅಂತ. ಹೀಗಾಗಿ ತತ್ಕ್ಷಣ ಬಗೆಗೆ ಸೈನಿಕರೆಲ್ಲರೂ ಒಗ್ಗಟ್ಟಾಗಿ ಹೋರಾಡುವಂತಹ ಒಂದು ಅವಕಾಶ ಬಂದುದಿಲ್ಲ. ಹಾಗಾದ್ರೆ ಏನ್ ಕಾರಣವಾಗಿತ್ತು ತತ್ಕ್ಷಣ ಕಾರಣ ಎನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಭಾರತೀಯ ಸೈನಿಕರಿಗೆ ಒಂದು ಹೊಸ ಮಾದರಿಯ ಬಂದೂಕನ್ನು ಪರಿಚಯಿಸಿತು. ಅದು ರಾಯಲ್ ಎನ್ಫೀಲ್ಡ್ ಎನ್ನುವಂತಹ ಒಂದು ಬಂದೂಕು. ರಾಯಲ್ ಎನ್ಫೀಲ್ಡ್ ಎನ್ನುವಂತಹ ಒಂದು ಬಂದೂಕು. ಈ ಬಂದೂಕನ್ನ ಬಳಸುವಂತಹ ಒಂದು ರೀತಿ ಹೇಗಿತ್ತು ಅಂತಂದ್ರೆ, ತುಪಾಕಿಗಳನ್ನ ಅದರಲ್ಲಿ ಹಾಕುವುದರ ಮೂಲಕವಾಗಿ ಅದನ್ನ ಚಲಾಯಿಸಬೇಕಾಗ್ತದೆ. ಅಂದ್ರೆ ತುಪಾಕಿಗಳು ಅಂತಂದ್ರೆ ಮದ್ದುಗಳನ್ನ ಸಂಗ್ರಹಿಸಿದಂತಹ ಒಂದು ಪ್ಯಾಕೇಜ್. ಆ ಒಂದು ಮದ್ದನ್ನ ಕೆಡದಂತೆ ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಅದರ ಮೇಲೆ ಒಂದು ಲೇಬಲ್ ಅನ್ನ ಅಂಟಿಸಲಾಗಿದೆ. ಆ ಲೇಬಲ್ ಮದ್ದನ್ನ ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಸಹಾಯಕವಾಗ್ತದೆ. ಆದ್ರೆ ಆ ಒಂದು ಲೇಬಲ್ ಅನ್ನ ಅಂಟಿಸುವಂತಹ ನಿಟ್ಟಿನಿಂದ ಹಸು ಮತ್ತು ಹಂದಿಯ ಒಂದು ಕೊಬ್ಬನ್ನ ಬಳಸಿ ಅದನ್ನ ಲೇಬಲ್ ಅನ್ನಾಗಿ ಅಂಟಿಸಲಾಗಿತ್ತು ಎನ್ನುವಂಥದ್ದನ್ನ ನಾವು ಕಾಣ್ತೀವಿ. ಈ ಸಂದರ್ಭದಲ್ಲಿ ಹಸು ಭಾರತೀಯರಿಗೆ, ಹಿಂದೂಗಳಿಗೆ ಅತಿ ಪವಿತ್ರವಾದರೆ ಹಂದಿ ಮುಸ್ಲಿಮರಿಗೆ ಅತ್ಯಂತ ನಿಷಿದ್ಧವಾದಂತಹ ಒಂದು ಪ್ರಾಣಿ. ಹೀಗಾಗಿ 1857ಕ್ಕೆ ಇದೇ ತತ್ಕ್ಷಣದ ಕಾರಣವಾಯಿತು ಎನ್ನುವಂಥದ್ದನ್ನು ನಾವು ಏನು ರಾಯಲ್ ಎನ್ಫೀಲ್ಡ್ ಎನ್ನುವಂತಹ ಒಂದು ಹೊಸ ಮಾದರಿಯ ಬಂದೂಕನ್ನ ಭಾರತೀಯ ಸೈನಿಕರಿಗೆ ಬಳಸಲು ಪರಿಚಯಿಸಿದಾಗ ಅದನ್ನ ಮುನ್ನಡೆಸಲು ತುಪಾಕಿಗಳು ತುಂಬಿದಂತಹ ಹಸು ಮತ್ತು ಹಂದಿನ ಕೊಬ್ಬರನ್ನು ಸವರಿಸಿದಂತಹ ಒಂದು ಲೇಬಲ್ಗಳನ್ನು ಅಂಟಿಸಿದಂತಹ ತುಪಾಕಿಗಳನ್ನ ಬಾಯಿಂದ ಕಚ್ಚಿ ತೆಗೆಯಬೇಕಾಗ್ತದೆ. ಇದರಿಂದ ನಮ್ಮನ್ನ ಧರ್ಮದಿಂದ ಅಪವಿತ್ರಗೊಳಿಸಿ ನಮ್ಮನ್ನ ಕ್ರೈಸ್ತರನ್ನಾಗಿ ಮಾಡುವಂತಹ ಒಂದು ರಣತಂತ್ರದ ಮೂಲಕವಾಗಿ ಈ ಒಂದು ಒತ್ತಡವನ್ನು ತರುತ್ತಿದ್ದಾರೆ ಎನ್ನುವಂತಹ ಒಂದು ಊಹೆಯಿಂದಾಗಿ ಭಾರತೀಯ ಸೈನಿಕರೆಲ್ಲರೂ ಹೋರಾಟಕ್ಕೆ ಇದುವೇ ತತ್ಕ್ಷಣದ ಕಾರಣ ಅಂತ ನಾವು ಹೇಳ್ತೇವೆ. ಇನ್ನು ಇದೇ ಸುದ್ದಿ ಪಶ್ಚಿಮ ಬಂಗಾಳದ ಒಂದು ಸೈನ್ಯ ನೆಲೆಯಲ್ಲಿ ಗೋಚರಿಸಿದೆ. ಅದುವೇ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ ಸೇನಾ ನೆಲೆಯಲ್ಲಿ. ಬ್ಯಾರಕ್ಪುರ ಎನ್ನುವಂತಹ ಒಂದು ಸೇನಾ ನೆಲೆ. ಇಲ್ಲಿಯೂ ಸಹಿತ ಇಂಗ್ಲಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆ ಒಂದು ಹಂದಿ ಮತ್ತು ಹಸುವಿನ ಕೊಬ್ಬಿನಿಂದ ಸವರಿದಂತಹ ಒಂದು ತುಪಾಕಿಗಳನ್ನ ಬಳಸುವಂತೆ ಹೇಳಿದಾಗ ಅಲ್ಲಿ ಭಾರತೀಯ ಸೈನಿಕರು ನಿರಾಕರಿಸಿದರು. ಆಗ ಒಂದು ಹೋರಾಟವೇ ಪ್ರಾರಂಭವಾಯಿತು. ಆ ಸೈನ್ಯದಲ್ಲಿದ್ದಂತಹ ಮಂಗಲ್ ಪಾಂಡೆ ಎನ್ನುವಂತಹ ಸೈನಿಕ ಬ್ರಿಟಿಷ್ ಅಧಿಕಾರಿಯಾದಂತಹ ಹಡ್ಸನ್ ಎನ್ನುವಂತಹ ಅಧಿಕಾರಿಯನ್ನ ಗುಂಡಿಟ್ಟು ಕೊಂದ. ಇದು ದೇಶವ್ಯಾಪಿಯಾಗಿ ಕಾಡಿಗಿಚ್ಚಿನಂತೆ ಹಬ್ಬಿತು. ಹೀಗೆ ಬ್ಯಾರಕ್ಪುರ್
ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದದ ಪರಿಣಾಮವಾಗಿ ಈ ಸುದ್ದಿ ಬ್ರಿಟಿಷ್ ಎಲ್ಲ ಸೇನಾ ನೆಲೆಗಳಲ್ಲಿಯೂ ಹಬ್ಬಲು ಪ್ರಾರಂಭ. ಇದನ್ನ ನಾವು ತತ್ತಕ್ಷರದ ದಂಗೆಯ ಕಾರಣದಲ್ಲಿ ಕಾಣ್ಕೊಳ್ಬಹುದು. ಇದರ ನಂತರ ಬರ್ತಕ್ಕಂಥದ್ದು ದಂಗೆಯ ಹರಡುವಿಕೆ ಅಂತ. ಹಾಗಾದ್ರೆ ಈ ದಂಗೆ ಹೇಗೆ ದೇಶದಾದ್ಯಂತ ವಿಸ್ತೃತಗೊಂಡಿತು ಎನ್ನುವಂಥದ್ದನ್ನ ನಾವು ದಂಗೆ ಹರಡುವಿಕೆಯಲ್ಲಿ ಕಾಣ್ಕೊಳ್ಬಹುದು. ಭಾರತ್ಪೂರ್ಣ ಸುದ್ದಿ ಬ್ರಿಟಿಷ್ ಸೇನಾ ನೆಲೆಗಳಲ್ಲಿ ತಿಳಿಯಲಾರಂಭಿಸಿತು. ಅದರಲ್ಲಿ ಮೀರತ್ ಒಂದು ಬ್ರಿಟಿಷರ ಸೇನಾ ನೆಲೆ. ಆ ಸೇನಾ ನೆಲೆಯಲ್ಲಿಯೂ ಸಹಿತ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ತುಪಾಕಿಗಳನ್ನು ಬಳಸುವಂತೆ ಭಾರತೀಯ ಸೈನಿಕರಿಗೆ ಒತ್ತಡವನ್ನು ಹೇರಿದರು. ಆ ಒಂದು ತುಪಾಕಿಗಳನ್ನ ಬಳಸುವುದಿಲ್ಲ ಎನ್ನುವಂತಹ ಒಂದು ನಿರಾಕರಣೆಯನ್ನ ತೋರಿದಂತಹ ಎಲ್ಲ ಸೈನಿಕರನ್ನ ಬಂಧಿಸಿದರು. ಬಂಧನಕ್ಕೊಳಪಟ್ಟಂತಹ ಎಲ್ಲ ಸೈನಿಕರನ್ನ ನೋಡಿದಂತಹ ಇತರ ಭಾರತೀಯ ಸೈನಿಕರು ಅವರನ್ನ ಸೆರೆಮನೆಯಿಂದ ಬಿಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸೆರೆಮನೆಗೆ ನುಗ್ಗಿದರು. ಇದು ಒಂದು ದೊಡ್ಡ ಹೋರಾಟವಾಗಿ ಮಾರ್ಪಟ್ಟಿತು. ಹೀಗಾಗಿ 1857ರಲ್ಲಿ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ದೇಶವ್ಯಾಪ್ತಿಯಾಗಿ ಸಂಚರಿಸಲು ಒಂದು ಪ್ರಮುಖ ಸ್ಥಳವಾಗಿ ಮೀರತ್ ಮಾರ್ಪಟ್ಟಿತು. ಹೀಗಾಗಿ ಇದನ್ನ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದಂತಹ ಪ್ರಮುಖ ಸ್ಥಳ ಅಂತ ಹೇಳಿ ನಾವು ಗುರುತಿಸ್ಕೊಳ್ತೇವೆ. ಹೀಗೆ ಮೀರತ್ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಸ್ಥಳವಾಯಿತು. ನಂತರದಲ್ಲಿ ಮೀರತ್ನಲ್ಲಿದ್ದಂತಹ ಎಲ್ಲ ಹೋರಾಟಗಾರರು ಹಾಗೂ ಬಂಧನಕ್ಕೊಳಪಟ್ಟಂತಹ ಎಲ್ಲ ಸೈನಿಕರು ಹೊರಬಂದು ದೆಹಲಿಯ ಕಡೆ ಹೋರಾಟ ಮಾಡ್ತಾ ಮುಂದುವರೆದರು. ಆ ದೆಹಲಿಯಲ್ಲಿ ಈಗಾಗಲೇ ರಾಜಕೀಯ ಕಾರಣದಲ್ಲಿ ನೋಡಿದಂತೆ ಡಾಲ್ಹೌಸಿಯ ಕೆಲವೊಂದಿಷ್ಟು ನಿರ್ಧಾರಗಳ ಮೂಲಕವಾಗಿ ಅಧಿಕಾರವನ್ನು ಕಳೆದುಕೊಂಡಂತಹ ಎರಡನೇ ಬೌದ್ಧ ಶಾಸನ ಮೊಘಲ್ ಚಕ್ರವರ್ತಿ ಆದಂತಹ ಎರಡನೇ ಬೌದ್ಧ ಶಾಸನ ಹೋರಾಟಗಾರರೆಲ್ಲರೂ ಮತ್ತೆ ತಮ್ಮನ್ನ ಆ ಮೊಘಲ್ ಚಕ್ರವರ್ತಿ ಆದಂತಹ ಎರಡನೇ ಬಹದ್ದೂರ್ ಶಾಸನ ತಮ್ಮ ಚಕ್ರವರ್ತಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮುಂದುವರೆದರು. ದೇಶದ ಮೂಲೆ ಮೂಲೆಯಿಂದ ಹೋರಾಟಗಾರರು ಬಂದು ದೆಹಲಿಗೆ ತಲುಪಿದರು. ಇದಾದ್ಮೇಲೆ ಆ ಒಂದು ದೆಹಲಿಯ ನಂತರ ಹೋರಾಟದ ಹರಡುವಿಕೆಯ ವಿಸ್ತಾರ ಹೆಚ್ಚುತ್ತಾ ಹೋಯಿತು. ಅದು ಮುಂದೆ ಕಾನ್ಪುರ್, ಅದೇ ರೀತಿಯಾಗಿ ಲಕ್ನೋ, ಝಾನ್ಸಿ, ಕಲ್ಕತ್ತಾ ಈ ಎಲ್ಲ ಭಾಗಗಳಲ್ಲಿಯೂ ಸಹಿತ ಭಾರತದ ಸ್ವತಂತ್ರ ಸಂಗ್ರಾಮ ಕ್ರಾಂತಿಯ ರೂಪದಲ್ಲಿ ಹರಡಲು ಪ್ರಾರಂಭ. ಇದಾದ ಮೇಲೆ ಕಾನ್ಪುರದಲ್ಲಿಯೂ ಸಹಿತ ಇದರ ಹೋರಾಟವನ್ನು ನಾವು ಕಾಣ್ತೀವಿ. ಕಾನ್ಪುರ್ನಲ್ಲಿ ಈ ಸ್ವತಂತ್ರ ಸಂಗ್ರಾಮದ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತವನು ನಾನಾ ಸಾಹೇಬ್. ನಾನಾ ಸಾಹೇಬ್ ಈತನಿಗೆ ಸಹಾಯಕವಾಗಿ ತಾತ್ಯ ಟೋಪಿ ಇದನ್ನು ನಾವು ಕಾಣ್ತೀವಿ. ತಾತ್ಯ ಟೋಪೆ ಈತ ನಾನಾ ಸಾಹೇಬ್ನಿಗೆ ಸಹಾಯ ಮಾಡಿ ಮುಂದೆ ಕಾನ್ಪುರದಿಂದ ಈ ಒಂದು ಹೋರಾಟ ಝಾನ್ಸಿಗೆ ತಲುಪುವುದನ್ನು ನಾವು ಕಾಣ್ತೀವಿ. ಝಾನ್ಸಿಯಲ್ಲಿಯೂ ಸಹಿತ ಬ್ರಿಟಿಷರು ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಒಂದು ನೀತಿಯನ್ನು ವಿರೋಧಿಸಿ ರಾಣಿ ಲಕ್ಷ್ಮೀಬಾಯಿ ಸಹಿತ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಇಳಿದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ಕಾರಣದಿಂದಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಬ್ರಿಟಿಷರ ಮಧ್ಯೆ ಪ್ರಾರಂಭಿಕ ಯುದ್ಧ ನಡೆದಾಗ ತಾತ್ಯ ಟೋಪಿ ರಾಣಿ ಝಾನ್ಸಿ ಬಾಯಿ ಲಕ್ಷ್ಮಿಗೆ ಯುದ್ಧದಲ್ಲಿ ಸಹಾಯ ಮಾಡ್ತಾ ಹೋರಾಟದಲ್ಲಿ ಧುಮುಕಿದರು. ಪ್ರಾರಂಭಿಕವಾಗಿ ಬ್ರಿಟಿಷರಿಂದ ಗ್ವಾಲಿಯರ್ ಪ್ರದೇಶವನ್ನು ಪಡೆದುಕೊಂಡು ಗ್ವಾಲಿಯರ್ ಎನ್ನುವಂತಹ ಪ್ರದೇಶವನ್ನು ಪಡೆದುಕೊಂಡು ಪ್ರಾರಂಭಿಕವಾಗಿ ಯುದ್ಧದಲ್ಲಿ ಜಯ ಸಾಧಿಸಿದರು. ಆದರೆ ಬ್ರಿಟಿಷರು ಒಬ್ಬ ಮಹಿಳೆಯಿಂದ ಸೋಲನ್ನ ಅನುಭವಿಸಬೇಕಾಯಿತು ಎನ್ನುವಂತಹ ಒಂದು ಅವಮಾನದಿಂದಾಗಿ ಮತ್ತೆ ಎರಡನೇ ಬಾರಿ ಸೂಕ್ತ ರಣತಂತ್ರದ ಮೂಲಕವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೇಲೆ ದಾಳಿ ಮಾಡೋದ್ರ ಮೂಲಕ ಆ ಯುದ್ಧದಲ್ಲಿ ಸಂಪೂರ್ಣವಾಗಿ ಜಯ ಸಾಧಿಸಿದರು. ರಾಣಿ ಲಕ್ಷ್ಮೀಬಾಯಿಗೂ ಆ ಯುದ್ಧದಲ್ಲಿ ಹೋರಾಡೋದ್ರ ಮೂಲಕವಾಗಿ ಅಂತ್ಯವಾಯಿತು. ಆದರೆ ಆಕೆಯ ಹೋರಾಟ ಇಂದಿಗೂ ಸಹಿತ
ಭಾರತದ ಪ್ರತಿ ವ್ಯಕ್ತಿಗೂ ಸಹಿತ ಆದರ್ಶಪ್ರಾಯವಾಗಿದೆ. ಹೀಗೆ ದಂಗೆ ಹರಡುವಿಕೆಯು ಹಂತ ಹಂತವಾಗಿ ಉತ್ತರ ಭಾರತದ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಬಹಳಷ್ಟು ಜನರನ್ನ ಬಡಿದೆಬ್ಬಿಸಿತು ಅಂತ ಹೇಳಿ ಹೇಳ್ಬೋದು. ಇನ್ನು ಈ ಒಂದು ದಂಗೆ ಕೆಲವೊಂದಿಷ್ಟು ಕಾರಣಗಳಿಂದ ವಿಫಲವಾಯಿತು ಎನ್ನುವಂಥದ್ದು ನಾವು ನೋಡ್ಕೋಬಹುದು. ಹಾಗಾದ್ರೆ ದಂಗೆ ವಿಫಲತೆಗೆ ಕಾರಣಗಳನ್ನ ನೋಡುವುದಾದ್ರೆ ಯಾವೆಲ್ಲ ಕಾರಣಗಳು ದಂಗೆ ವಿಫಲತೆಗೆ ಕಾರಣಗಳಾಗಿದ್ದು ಎನ್ನುವುದನ್ನು ನೋಡುವುದಾದ್ರೆ ದಂಗೆ ವಿಫಲತೆಗೆ ಕಾರಣ ಮೊದಲನೇ ಕಾರಣ ಇದು ಈ ಹೋರಾಟ ವ್ಯಾಪಿಸದ ಹೋರಾಟವಾಗಿತ್ತು ಎನ್ನುವಂಥದ್ದು ಪ್ರಮುಖ ಅಂಶ. ಅಂದ್ರೆ ಈ ಒಂದು ಹೋರಾಟ ಬ್ರಿಟಿಷರ ವಿರುದ್ಧ ಕೇವಲ ಉತ್ತರ ಭಾರತದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಬ್ರಿಟಿಷರ ಒಂದು ವಿರುದ್ಧ ಪ್ರತಿಭಟನೆಯಾಗಿ ನಡೆದಂತದ್ದಾಗಿತ್ತು ಅಂತ. ಆದರೆ ದಕ್ಷಿಣ ಭಾರತದಲ್ಲಿ ಇದು ಯಾವುದೇ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರಲಿಲ್ಲ. ಹೀಗಾಗಿ ವ್ಯಾಪಿಸದ ಹೋರಾಟ ಆಗದೇ ಇದ್ದರಿಂದ ವಿಫಲತೆಗೆ ಪ್ರಮುಖ ಕಾರಣವಾಗಿತ್ತು ಎನ್ನುವಂಥದ್ದನ್ನ ನಾವು ಕಾಣ್ಬೋದು. ಅಂದ್ರೆ ಉತ್ತರ ಭಾರತದ ಕೆಲವು ಪ್ರದೇಶಗಳು, ಉದಾಹರಣೆಗೆ ನೀವು ನೋಡಿದಂತೆ ಬಾರಕ್ಪುರದ ಸೇನಾನೆಲೆ ಆಗಿರ್ಬೋದು, ಮೀರತ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಝಾನ್ಸಿ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ಕಾನ್ಪುರ್ ಆಗಿರ್ಬೋದು, ಈ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬ್ರಿಟಿಷರ ವಿರುದ್ಧವಾದಂತಹ ಹೋರಾಟಗಳನ್ನು ನಾವು ಕಾಣ್ತೇವೆ ಹೊರತಾಗಿ ಇಡೀ ದೇಶ ವ್ಯಾಪ್ತಿಯಾಗಿ ದೇಶದ ಮೂಲೆಯಲ್ಲೂ ಸಹಿತ ಬ್ರಿಟಿಷರನ್ನು ವಿರೋಧಿಸಿ ನಡೆದಂತಹ ಹೋರಾಟಗಳು ಕಾಣಲಿಲ್ಲ. ಇದು ಮೊದಲನೇ ಕಾರಣವಾದ್ರೆ, ಎರಡನೇ ಕಾರಣ ಇದು ದೇಶ ಬಿಡುಗಡೆಗಾಗಿ ನಡೆಯದೆ ನಡೆಯದ ಹೋರಾಟವಾಗದೆ ಕೇವಲ ಸ್ವಹಿತಾಸಕ್ತಿಗಾಗಿ ನಡೆದಂತಹ ಹೋರಾಟ ಎನ್ನುವಂತಹ ಒಂದು ಹಣೆಪಟ್ಟಿಯನ್ನು ಮಾಡಬಹುದು. ಅಂದ್ರೆ ಬ್ರಿಟಿಷರ ವಿರುದ್ಧವಾಗಿ ಪ್ರತಿಭಟಿಸುತ್ತಿರ್ತಕ್ಕಂತಹ ದೇಶೀಯ ರಾಷ್ಟ್ರಗಳಲ್ಲಿರ್ತಕ್ಕಂತಹ ನಾಯಕರು ದೇಶ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿಲ್ಲ ಎನ್ನುವಂತಹ ಒಂದು ಅಂಶ ಬೆಳಕಿಗೆ ಬಂತು. ಕೇವಲ ಅವರವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಧಿಕಾರಕ್ಕಾಗಿ ಮಾತ್ರ ಹೋರಾಟ ಮಾಡುತ್ತಿದ್ದಾರೆ ಎನ್ನುವಂತಹ ಒಂದು ಅಂಶ ಈ ಒಂದು ಹೋರಾಟದಲ್ಲಿ ಭಾರತೀಯರಿಗೆ ಸೋಲಾಯಿತು ಎನ್ನುವಂತಹ ಒಂದು ಅಂಶವನ್ನ ತಿಳಿಸಿಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ವೈಯಕ್ತಿಕ ಕಾರಣಗಳಿಗಾಗಿ ಮಾತ್ರ ಹೋರಾಟ ನಡೆದಿತ್ತು. ಅದರ ಬದಲಿಗೆ ಬ್ರಿಟಿಷರನ್ನ ಭಾರತದಿಂದ ಸಂಪೂರ್ಣವಾಗಿ ಹೊರಹಾಕಬೇಕು ಎನ್ನುವಂತಹ ಒಂದು ನಿಶ್ಚಿತ ಗುರಿ ಹೊಂದದೆ ಹೋರಾಟ ನಡೆದಿಲ್ಲ ಎನ್ನುವಂತಹ ಅಂಶವನ್ನ ಈ ಮೂಲಕ ತಿಳ್ಕೊಳ್ಬಹುದು ಅಂತ. ಇನ್ನು ಮೂರನೇ ಕಾರಣ ಬ್ರಿಟಿಷ್ ಸೈನಿಕರಲ್ಲಿ ಇದ್ದಂತಹ ಶಿಸ್ತು ಯೋಜನೆ ಭಾರತೀಯ ಸೈನಿಕರಲ್ಲಿ ಇದ್ದಿದ್ದಿಲ್ಲ ಎನ್ನುವಂಥದ್ದು ಸೋಲಿಗೆ ಕಾರಣ ಅಂತ ಹೇಳಬೇಕು. ಭಾರತದಲ್ಲಿದ್ದಂತಹ ಭಾರತೀಯ ಸೈನಿಕರು ಅವರಿಗೆ ಒಂದು ಹೋರಾಟದಲ್ಲಿ ಶಿಸ್ತು ಹಾಗೂ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡಬೇಕು, ಆ ಮೂಲಕ ಬ್ರಿಟಿಷರನ್ನ ಹೇಗೆ ಹೊಡೆದೋಡಿಸಿ ತಮ್ಮ ಉದ್ದೇಶವನ್ನ ಈಡೇರಿಸಿಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಮಾರ್ಗದರ್ಶನ ಇರಲಿಲ್ಲ. ಆದರೆ ಬ್ರಿಟಿಷ್ ಸೈನಿಕರಿಗೆ ತರಬೇತಿ ಹಾಗೂ ಶಿಸ್ತು ಜೊತೆಗೆ ಅವರಿಗೆ ಹೋರಾಟದ ಯೋಜನೆಗಳ ಸಂಪೂರ್ಣ ಮಾಹಿತಿ ಇತ್ತು. ಹೀಗಾಗಿ ಭಾರತದ ಹೋರಾಟದಲ್ಲಿ ಭಾರತೀಯ ಸೈನಿಕರು ಸೋಲನ್ನು ಅನುಭವಿಸಬೇಕಾಯಿತು ಎನ್ನುವಂಥದ್ದನ್ನು ನಾವು ಈ ಕಾರಣದಲ್ಲಿ ನೋಡಬಹುದು. ನಾಲ್ಕನೇ ಕಾರಣ
ಸಂಘಟನೆಯ ಕೊರತೆ. ಭಾರತದ ಸೈನಿಕರಿಗೆ ಒಂದು ಪ್ರಮುಖವಾದಂತಹ ಹಿನ್ನಡೆ ಅಂತಂದ್ರೆ ಸೂಕ್ತ ನಾಯಕತ್ವ ಹಾಗೂ ಸಂಘಟನೆಯ ಕೊರತೆ ಎದುರಾದದ್ದು. ಈ ಹೋರಾಟವನ್ನು ಗಮನಿಸಿದಾಗ ಕೆಲವೇ ಸ್ಥಳಗಳಲ್ಲಿ ಕೆಲವೇ ನಾಯಕರು ಮಾತ್ರ ಮುಂದಾಳತ್ವವನ್ನು ವಹಿಸಿದರು. ಉದಾಹರಣೆಗೆ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆಯನ್ನ ನೋಡ್ತೀವಿ, ಕಾನ್ಪುರದಲ್ಲಿ ನಾನಾ ಸಾಹೇಬನ್ನ ನೋಡ್ಕೊತೀವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ನೋಡ್ಕೊತೀವಿ. ಹೀಗೆ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವು ನಾಯಕರ ಒಂದು ನೇತೃತ್ವವನ್ನ ಹಾಗೂ ಅವರು ಮಾಡಿದಂತಹ ಸಂಘಟನೆಯನ್ನ ಮಾತ್ರ ನಾವು ನೋಡ್ತೀವಿ. ಆದ್ರೆ ಬ್ರಿಟಿಷರಂತಹ ಒಂದು ವ್ಯವಸ್ಥಿತ ಶಿಸ್ತಿನಿಂದ ಕೂಡಿರ್ತಕ್ಕಂತಹ ತರಬೇತಿ ಹೊಂದಿದಂತಹ ಸೈನ್ಯವನ್ನು ಸೋಲಿಸಬೇಕು ಅಂತಂದ್ರೆ ಬಹಳಷ್ಟು ನಾಯಕರ ನೇತೃತ್ವ ಅವಶ್ಯಕತೆ ಇತ್ತು ಹಾಗೂ ಸಂಘಟನೆಯ ಅವಶ್ಯಕತೆಯೂ ಸಹಿತ ಇತ್ತು. ಆದ್ರೆ ಕೆಲವು ನಾಯಕತ್ವದ ಒಂದು ನೇತೃತ್ವದಲ್ಲಿ ಅವರನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ. ಹೀಗೆ ನಾಯಕರು ಹೆಚ್ಚಿನ ಪ್ರಮಾಣದಲ್ಲಿ ಹಾಗೂ ಸೈನಿಕರ ಸಂಘಟನೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾಗ್ತಿತ್ತು. ಆದ್ರೆ ಅದು ಭಾರತೀಯರಿಗೆ ಸಾಧ್ಯವಾಗಲಿಲ್ಲ ಎನ್ನುವಂಥದ್ದನ್ನ ನಾವು ಸೋಲಿಗೆ ಕಾರಣ, ವಿಫಲತೆಗೆ ಕಾರಣ ರೂಪದಲ್ಲಿ ನೋಡ್ಕೊಳ್ಬಹುದು. ನಂತರ ಬರ್ತಕ್ಕಂತಹ ಕಾರಣ ಅಂತಂದ್ರೆ ಐದನೇ ಕಾರಣ ದೇಶೀಯ ಸಂಸ್ಥಾನದ ನಾಯಕರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಐದನೇ ಪ್ರಮುಖ ಕಾರಣ ಅಂದ್ರೆ ಬ್ರಿಟಿಷರನ್ನ ಭಾರತದಿಂದ ಹೊರದೋಡಿಸುವಲ್ಲಿ ಭಾರತೀಯ ರಾಜರೆಲ್ಲರೂ ಒಗ್ಗಟ್ಟಿನಿಂದ ಸಂಘಟನಾತ್ಮಕವಾಗಿ ಮುನ್ನಡಿಬೇಕಾಗ್ತದೆ. ಆದರೆ ದೇಶೀಯ ಸಂಸ್ಥಾನದಲ್ಲಿದ್ದಂತಹ ಕೆಲವು ಜನರು ಬ್ರಿಟಿಷರೊಂದಿಗೆ ಒಳಗೆ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಹೋರಾಟದ ಒಂದು ಪ್ರಬಲತೆಯನ್ನ ದುರ್ಬಲಗೊಳಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಹೀಗಾಗಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ನಾಯಕರು ಒಗ್ಗಟ್ಟಿನಿಂದ ಹೋರಾಟ ಮಾಡಲಾರದೆ ಭಾರತದ ಕೆಲವು ವ್ಯಕ್ತಿಗಳು ತಮ್ಮ ಆಸೆ ಆಮಿಷಕ್ಕಾಗಿ ಬ್ರಿಟಿಷರಿಗೆ ನೆರವು ನೀಡುವುದರ ಮೂಲಕವಾಗಿ ಹೋರಾಟವನ್ನು ದುರ್ಬಲಗೊಳಿಸಿದ್ರು ಎನ್ನುವಂಥದ್ದನ್ನ ನಾವು ಕಾಣ್ಕೊಳ್ಬಹುದು ಅಂತ. ಇನ್ನು ಆರನೇ ಒಂದು ಕಾರಣ ಆಗ್ತದೆ ಭಾರತೀಯ ಸಿಪಾಯಿಗಳು ಮಾಡಿದಂತಹ ದರೋಡೆ ಮತ್ತು ಲೂಟಿಗಳು ಜನರ ವಿಶ್ವಾಸವನ್ನು ಕಳೆದುಕೊಳ್ಳುವಂತೆ ಮಾಡಿದರು. ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ನಡೆಸಿರ್ತಕ್ಕಂತಹ ಭಾರತೀಯ ಸೈನಿಕರಲ್ಲಿ ಸುತ್ತಮುತ್ತಲಿರತಕ್ಕಂತಹ ಸಾಮಾನ್ಯ ಜನರೆಲ್ಲರೂ ಸಹಿತ ವಿಶ್ವಾಸ ಕಳೆದುಕೊಳ್ಳುವಂತಹ ಒಂದು ಕಾರ್ಯದಲ್ಲಿ ಭಾರತೀಯ ಸೈನಿಕರು ತೊಡಗಿಕೊಂಡಿದ್ದರು. ಉದಾಹರಣೆಗೆ ದರೋಡೆ ಹಾಗೂ ಲೂಟಿಯಲ್ಲಿ ತೊಡಗಿಕೊಂಡಾಗ ಜನಸಾಮಾನ್ಯರಿಗೆ ಒಂದು ದ್ವಂದ್ವ ಮನೋಧೋರಣೆ ಎದುರಾಯಿತು. ಇವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ಸಂಪತ್ತಿನ ಆಸೆಯಿಂದಾಗಿ ದರೋಡೆ ಕಳ್ಳತನ ಅಲ್ಲಿ ತೊಡಗಿಕೊಂಡಿದ್ದಾರೋ ಎನ್ನುವಂತಹ ಒಂದು ನಿಜವಾದ ಸಂಗತಿ ತಿಳಿಯಲಿಲ್ಲ. ಹೀಗಾಗಿ ಬಹಳಷ್ಟು ಸಾಮಾನ್ಯ ಜನರು ಹೋರಾಟಗಾರರಿಗೆ ಬೆಂಬಲವಾಗಿ ನಿಲ್ಲುವಲ್ಲಿ ಹಿಂದೆ ಸರಿದರು. ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರಿಗೆ ಹಿನ್ನಡೆಯನ್ನುಂಟು ಮಾಡಿತು ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಆದರೂ ಸಹಿತ ಇಂಗ್ಲಿಷ್ ಕಂಪನಿಯ ದುರಾಡಳಿತವನ್ನ ಒಂದು ಹಂತಕ್ಕೆ ತಡೆಯುವಲ್ಲಿ ಈ ಹೋರಾಟ ಬಹಳಷ್ಟು ಭಾರತೀಯರಿಗೆ ಸಹಾಯಕವಾಯಿತು. ಮುಂದೆ ಕಂಪನಿ ಭಾರತದಿಂದ ರದ್ದವಾಗಿ ನೇರವಾಗಿ ಭಾರತವನ್ನ ಬ್ರಿಟನ್ ರಾಣಿಯ ಆಳುವಂತಾಯಿತು. ಇದು ಪರಿಣಾಮ ರೂಪದಲ್ಲಿ ನಾವು ಕಾಣುವಂಥದ್ದು ಅಂತ ಅದನ್ನೇ ನಾವು ನೋಡೋಣ. 1857 ದಂಗೆಯ ಪರಿಣಾಮಗಳು ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು. ಮೊದಲನೇ ಪರಿಣಾಮ ಕಂಪನಿಯು ದೇಶೀಯ ರಾಜರೊಂದಿಗೆ
ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಗಿದೆ. ದಂಗೆ ಮುಕ್ತಾಯ ಆದ ನಂತರದಲ್ಲಿ ಇಡೀ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ದುರಾಡಳಿತ ಇಂಗ್ಲೆಂಡ್ನ ಸರ್ಕಾರಕ್ಕೂ ಸಹಿತ ತಲುಪಿತು. ಭಾರತೀಯರ ಹೋರಾಟ ಕಂಪನಿಯ ವಿರುದ್ಧವಾಗಿ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಹೀಗಾಗಿ ಬ್ರಿಟನ್ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಕಂಪನಿಯನ್ನ ಭಾರತದಿಂದ ಹಿಂದೆ ಸರಿಸಿಕೊಂಡು ಭಾರತೀಯರನ್ನ ಸಂತೈಸುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬ್ರಿಟನ್ ಸರ್ಕಾರ ಬಂತು. ನಂತರ ಅದೇ ವರ್ಷ 1858ರಲ್ಲಿ ಮರು ವರ್ಷ ಬ್ರಿಟನ್ ರಾಣಿ ಕೆಲವೊಂದಿಷ್ಟು ಘೋಷಣೆಗಳನ್ನು ಹೊರಡಿಸಿತು. ಆ ಘೋಷಣೆಗಳನ್ನು ನಾವು ಪರಿಣಾಮದ ರೂಪದಲ್ಲಿ ನೋಡಬಹುದು. 1858ರಲ್ಲಿ ಬ್ರಿಟನ್ ರಾಣಿ ಹೊರಡಿಸಿದಂತಹ ಘೋಷಣೆಗಳು ಅಂತಂದ್ರೂ ಸಹಿತ ಒಂದೇ, ಪರಿಣಾಮಗಳು ಅಂದರೂ ಸಹಿತ ಒಂದೇ. ಮೊದಲನೇ ಪರಿಣಾಮ, ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಂತಹ ಒಪ್ಪಂದಗಳನ್ನು ಅಂಗೀಕರಿಸಲಾಗಿದೆ. ಭಾರತದಿಂದ ಈಸ್ಟ್ ಇಂಡಿಯಾ ಕಂಪನಿ ರದ್ದಾಗಿ ಹೋದರೂ ಸಹಿತ ಕಂಪನಿಯು ಈಗಾಗಲೇ ಭಾರತೀಯ ರಾಜರೊಂದಿಗೆ ಮಾಡಿಕೊಂಡಂತಹ ಒಪ್ಪಂದಗಳು ನಿಲುಗಡೆ ಆಗ್ತವೆ, ಅವುಗಳು ಹಂತ ಹಂತವಾಗಿ ಮುಂದುವರಿಯುತ್ತವೆ ಎನ್ನುವಂತಹ ಒಂದು ಆಶ್ವಾಸನೆಯನ್ನು ಭಾರತೀಯ ರಾಜರಿಗೆ ಕೊಟ್ಟು, ಇದು ಮೊದಲನೇ ಪರಿಣಾಮ. ಎರಡನೇ ಪರಿಣಾಮ, ಪ್ರಾದೇಶಿಕ ವಿಸ್ತರಣೆಯನ್ನ ಕೈಬಿಡಲಾಯಿತು. ಬ್ರಿಟಿಷರು ಕಂಪನಿ ಆಳ್ವಿಕೆಯ ಸಂದರ್ಭದಲ್ಲಿ ಹಂತ ಹಂತವಾಗಿ ತಮ್ಮ ರಾಜಕೀಯ ಏಕಸ್ವಾಮ್ಯತ್ವವನ್ನು ಹೊಂದುವಂತಹ ನಿಟ್ಟಿನಲ್ಲಿ ಭಾರತೀಯ ರಾಜರ ಮಧ್ಯೆ ಇದ್ದಂತಹ ಒಳಜಗಳನ್ನು ಬಳಸಿಕೊಂಡು ಹಾಗೂ ಯುದ್ಧಗಳ ಮೂಲಕ ಬಹಳಷ್ಟು ಭೂಪ್ರದೇಶಗಳನ್ನು ತಮ್ಮದಾಗಿಸಿಕೊಳ್ಳುತ್ತೆ. ಆದರೆ 1857ರ ದಂಗೆಯ ನಂತರದಲ್ಲಿ ಬ್ರಿಟನ್ ರಾಣಿ ಒಂದು ಆಶ್ವಾಸನೆ ಕೊಟ್ಟು ಅದೇನಾಗಿತ್ತು ಅಂತಂದ್ರೆ ಪ್ರಾದೇಶಿಕ ವಿಸ್ತರಣೆಯನ್ನ ವಿಸ್ತರಿಸುವುದಿಲ್ಲ ಅಂತ, ಅಂದ್ರೆ ಇನ್ನು ಮುಂದೆ ಭಾರತೀಯ ರಾಜರ ಭೂಪ್ರದೇಶಗಳನ್ನ ಅವರಿಂದ ಕಸಿದುಕೊಳ್ಳುವುದಿಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಅಂತ. ಇದು ಎರಡನೇ ಪರಿಣಾಮ. ಮೂರನೇ ಪರಿಣಾಮ, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ಒದಗಿಸಿಕೊಡುತ್ತದೆ. ಭಾರತೀಯರಿಗೆ ಸುಭದ್ರ ಸರ್ಕಾರ. ಕಂಪನಿ ಭಾರತೀಯರ ಮೇಲೆ ಹೇರಿದಂತಹ ಕೆಲವೊಂದಿಷ್ಟು ಒತ್ತಡದ ಯೋಜನೆಗಳನ್ನು ತೆಗೆದುಹಾಕಿ ಭಾರತೀಯರಿಗೆ ಹಿತವನ್ನುಂಟು ಮಾಡುವ, ಭಾರತೀಯರ ಅಭಿವೃದ್ಧಿಯನ್ನು ಬಯಸುವಂತಹ ಕೆಲವೊಂದಿಷ್ಟು ಯೋಜನೆಗಳನ್ನು ಕೂಡಿರತಕ್ಕಂತಹ ಒಂದು ಸರ್ಕಾರವನ್ನು ತರುವಂತಹ ಒಂದು ಪ್ರಯತ್ನವನ್ನ ಬ್ರಿಟನ್ ರಾಣಿ ಘೋಷಣೆಯ ರೂಪದಲ್ಲಿ ವ್ಯಕ್ತಪಡಿಸಿದೆ. ನಾಲ್ಕನೇ ಪರಿಣಾಮ, ಕಾನೂನಿನ ಮುಂದೆ ಸಮಾನತೆ. ಕಾನೂನು ಮುಂದೆ ಸಮಾನತೆ. 1857ರ ದಂಗೆಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಕಾರಣಗಳನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದ ನ್ಯಾಯಾಲಯಗಳಲ್ಲಿ ಇಂಗ್ಲಿಷನ್ನ ಜಾರಿಗೆ ತಂದರು, ಇಂಗ್ಲಿಷ್ ಭಾಷೆಯನ್ನ ತಂದರು. ಜೊತೆಗೆ ನ್ಯಾಯ ತೀರ್ಮಾನಗಳು ಎಲ್ಲವೂ ಕೇವಲ ಇಂಗ್ಲಿಷರ ಪರವಾಗಿ ಇರ್ತಿದ್ವು ಎನ್ನುವಂತಹ ಒಂದು ಅಪರಾಧವನ್ನ ಅಥವಾ ಒಂದು ಆರೋಪವನ್ನು ನಾವು ಕೇಳಿದ್ವಿ. ಅದು ಇನ್ನು ಮುಂದೆ ದೂರವಾಗ್ತದೆ. ಭಾರತದಲ್ಲಿದ್ದಂತಹ ಯುರೋಪಿಯನ್ಗಳಿಗಾಗಿರ್ಬೋದು ಹಾಗೂ ಎಲ್ಲ ಭಾರತೀಯರಿಗೂ ಒಂದೇ ರೀತಿಯಾದಂತಹ ಕಾನೂನುಗಳಿರುತ್ತವೆ ಎನ್ನುವಂತಹ ಒಂದು ಸಮಾನತೆಯ ತತ್ವವನ್ನು ರಾಣಿ ಘೋಷಣೆ ಮಾಡಿತ್ತು ಅಂತ. ಇನ್ನು ಐದನೆಯ ಪ್ರಮುಖವಾದಂತಹ ಪರಿಣಾಮ ಅಂದರೆ ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ನಾವು ಸೈನಿಕ ಕಾರಣಗಳನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಸೈನಿಕರನ್ನ ಧರ್ಮದ ಆಧಾರದ ಮೇಲೆ ಕೆಲವೊಂದಿಷ್ಟು ಒತ್ತಡಗಳನ್ನ, ಅವರಿಗೆ ಸಿಗಬೇಕಾದಂತಹ ಸೌಲಭ್ಯವನ್ನ ಕೊಡದೆ ಅವರನ್ನು ಹಿಂಸಿಸುವಂತಹ ಒಂದು ಪ್ರವೃತ್ತಿಯನ್ನು ಕಂಡಿದ್ವಿ. ಆದರೆ ಇನ್ನು ಮುಂದೆ ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಎನ್ನುವಂತಹ ಒಂದು ಘೋಷಣೆಯನ್ನು ಸಹಿತ ರಾಣಿ ಹೊರಡಿಸಿದರು. ಇವು 1857ರ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಥವಾ 1858ರ
ರಾಣಿ ಹೊರಡಿಸಿದಂತಹ ಘೋಷಣೆಯ ಪ್ರಮುಖ ಅಂಶಗಳು ಅಂತ. ಇದಾದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೂ ಸಹಿತ ಒಂದು ಅಂಶ ಮನಗಂಡ ತಿಳಿದು ಹೋಯಿತು. ಯಾವ ಅಂಶ ತಿಳಿಯಿತು ಅಂತಂದ್ರೆ, ಇನ್ನು ಮುಂದೆ ಭಾರತದಲ್ಲಿ ನಾವು ಸರ್ಕಾರವನ್ನು ಮುನ್ನಡೆಸಬೇಕು ಅಂತಂದ್ರೆ ಅದು ಭಾರತೀಯರ ಸಹಕಾರದ ಮೂಲಕ ಮಾತ್ರ ಸಾಧ್ಯ ಎನ್ನುವಂತಹ ಒಂದು ನಂಬಿಕೆಗೆ ಬ್ರಿಟಿಷ್ ಸರ್ಕಾರ ಬಂತು. ಅವರ ನೆಮ್ಮದಿ, ಅವರ ಧರ್ಮ, ಅವರ ಬದುಕು, ಅವರ ಉದ್ಯೋಗಗಳನ್ನ ಪ್ರೋತ್ಸಾಹಿಸುವುದರ ಮೂಲಕವಾಗಿ ಮಾತ್ರ ನಾವು ಭಾರತದಲ್ಲಿ ಬ್ರಿಟನ್ ಸರ್ಕಾರವನ್ನು ಮುಂದುವರಿಸಲು ಸಾಧ್ಯ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತದೆ. ಹೀಗಾಗಿ ಮುಂದೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಶಾಸನಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ಭಾರತೀಯರನ್ನ ಬಳಸಿಕೊಂಡೇ ಶಾಸನಗಳನ್ನು ರೂಪಿಸಬೇಕು ಎನ್ನುವಂತಹ ಒಂದು ನೀತಿಯನ್ನ ಜಾರಿಗೆ ತರಲಾಯಿತು. ಇನ್ನು ಮುಂದೆ ಭಾರತದ ಅಭಿವೃದ್ಧಿಯಲ್ಲಿ ಭಾರತೀಯರು ಇರುತ್ತಾರೆ ಎನ್ನುವಂತಹ ಒಂದು ಘೋಷಣೆಯನ್ನ ಬ್ರಿಟನ್ ರಾಣಿ ಬಳಸಿದ್ದು. ಹೀಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಒಂದು ಅಧ್ಯಾಯವನ್ನ ನೋಡ್ಕೊಳ್ಬಹುದು. ಇಷ್ಟು ಇವತ್ತಿನ ಈ ಒಂದು ತರಗತಿ. ಇನ್ನು ಹೊಸ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.